ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರೋ ದರ್ಶನ್ ವಿದೇಶಕ್ಕೆ ಹಾರಲು ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ. ಬ್ಯಾಂಕಾಕ್ನಲ್ಲಿ 30 ದಿನ ಶೂಟಿಂಗ್ ಮಾಡಬೇಕು ಅಂತ ಕೋರ್ಟ್ ಅಂಗಳಕ್ಕೆ ಕಾಲಿಡಲು ತಯಾರಿ ನಡೆಸಿದ್ದಾರೆ. ಅತ್ತ ಗೌಡ್ತಿ ಮಾತ್ರ ಲಕಲಕ ಅಂತ ಮಿಂಚುತ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರ ಹೆಗಲೇರಿ ಕೂತಿದ್ದ ಗ್ರಹಚಾರಗಳೆಲ್ಲ ಒಂದೊಂದಾಗಿಯೇ ದೂರ ಆಗ್ತಿರುವಂತೆ ಕಾಣ್ತಿದೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ದರ್ಶನ್ಗೆ ಜಾಮೀನು ಸಿಕ್ಕಿದ್ದಾಯಿತು. ಬೆಂಗಳೂರು ಬಿಟ್ಟು ಬೇರೆಲ್ಲೂ ಹೋಗೋದಕ್ಕಾಗದೆ ಪರದಾಡಿದ್ದ ದಾಸನಿಗೆ ಮೈಸೂರಿನ ಭಾಗ್ಯವೂ ಸಿಕ್ಕಿತ್ತು. ಕೊನೆಗೆ ಸಿನಿಮಾ ಶೂಟಿಂಗ್ ನೆಪದಲ್ಲಿ ಕರ್ನಾಟಕವನ್ನೇ ಬಿಟ್ಟು ಜೈಪುರಕ್ಕೆ ಹಾರಿದ್ರು. ಈಗ ಮತ್ತೊಂದು ಮನವಿ ಹೊತ್ಕೊಂಡು ಕೋರ್ಟ್ ಅಂಗಳಕ್ಕೆ ಹೋಗಲು ರೆಡಿಯಾಗ್ತಿದ್ದಾರೆ. ಡೆವಿಲ್ ಶೂಟಿಂಗ್ ನೆಪದಲ್ಲಿ ವಿದೇಶಕ್ಕೆ ಹೋಗಲು ಕೋರ್ಟ್ಗೆ ಅರ್ಜಿ ಹಾಕಲು ಪ್ಲಾನ್ ರೆಡಿ ಮಾಡುತ್ತಿದ್ದಾರೆ. ರಾಜ್ಯ ಹೊರರಾಜ್ಯದಲ್ಲಿ ಮುಗಿಯಿತು ಡೆವಿಲ್ ಶೂಟಿಂಗ್. ಫಾರಿನ್ನಲ್ಲಿ ಅದ್ಧೂರಿ ಶೂಟಿಂಗ್ಗೆ ಡೆವಿಲ್ ಟೀಮ್ ಸ್ಕೆಚ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು. ದರ್ಶನ್ ರ ಸಿನಿಮಾ ಕೆರಿಯರ್ ಮುಗಿದೇ ಹೋಯ್ತು ಅಂತ ಹಲವರು ಮಾತಾಡಿದ್ರು. ಸೆರೆಮನೆಯಿಂದ ಹೊರಬರುವುದೇ ಅನುಮಾನ, ಇನ್ನೆಲ್ಲಿ ಸಿನಿಮಾ ಕಥೆ ಅಂತಾನೂ ಗುಸುಗುಸು ಶುರು ಮಾಡಿದ್ರು. ಆದ್ರೆ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ ಅದ್ಧೂರಿ ಕಂಬ್ಯಾಕ್ಗೆ ಪ್ಲಾನ್ ಮಾಡಿದ್ದಾರೆ. ಡೆವಿಲ್ ಅವತಾರ ಎತ್ತಿರೋ ಕಾಟೇರ ಮೈಸೂರು ಹಾಗೂ ಜೈಪುರದಲ್ಲಿ ಮೊದಲ ಹಂತದ ಶೂಟಿಂಗ್ ಮುಗಿಸಿದೆ. ಈಗಾಗಲೇ ಡೆವಿಲ್ ಸಿನಿಮಾದ 50% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರೂ ವಿದೇಶದಲ್ಲಿ ಶೂಟಿಂಗ್ ಮಾಡುವುದು ಬಾಕಿ ಇದೆ. ಹೀಗಾಗಿ ವಿದೇಶಕ್ಕೆ ಹಾರೋದಕ್ಕೆ ದಾಸನ ಟೀಮ್ ಭರ್ಜರಿ ತಯಾರಿ ಮಾಡುತ್ತಿದೆ. ಕಳಂಕ ಹೊತ್ಕೊಂಡಿರೋ ದರ್ಶನ್ಗೆ ಕೆಲವೊಂದು ನಿರ್ಬಂಧ ಹಾಕಲಾಗಿದೆ. ಕೋರ್ಟ್ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗದಂತೆ ಸೂಚನೆ ನೀಡಿದೆ. ಹೀಗಾಗಿಯೇ ಡೆವಿಲ್ ಸಿನಿಮಾದ ಫಾರಿನ್ ಶೂಟಿಂಗ್ಗೆ ತಲೆಬಿಸಿ ಶುರುವಾಗಿರೋದು. ಡೆವಿಲ್ ಸಿನಿಮಾವನ್ನ ಇದೇ ವರ್ಷ ರಿಲೀಸ್ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿರೋ ನಿರ್ದೇಶಕ ಪ್ರಕಾಶ್ ಫಾರಿನ್ನಲ್ಲಿ ಸಾಂಗ್ ಹಾಗೂ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಅದ್ಧೂರಿಯಾಗಿ ಶೂಟಿಂಗ್ ಮಾಡೋ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಬ್ಯಾಂಕಾಕ್ಗೆ ಹೋಗಲು ಅನುಮತಿ ನೀಡಿ ಅಂತ ಕೋರ್ಟ್ ಮೊರೆ ಹೋಗುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಜೂನ್ ಅಥವಾ ಜುಲೈನಲ್ಲಿ ಫಾರಿನ್ ಶೂಟಿಂಗ್ಗೆ ಪ್ಲಾನ್. ಕೊಲೆ ಕೇಸ್ನಲ್ಲಿ ಲಾಕ್ ಆಗೋದಕ್ಕೂ ಮೊದಲೇ ಬ್ಯಾಂಕಾಕ್ನಲ್ಲಿ ಶೂಟ್ ಮಾಡಬೇಕು ಅಂತ ಡೆವಿಲ್ ಟೀಮ್ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು. 30 ದಿನಗಳ ಶೆಡ್ಯೂಲ್ ಅನ್ನು ರೆಡಿ ಮಾಡಿಕೊಂಡಿದ್ರು. ಈಗ ಅದೇ ಶೆಡ್ಯೂಲ್ನಂತೆಯೇ 30 ದಿನಗಳ ಕಾಲ ವಿದೇಶದಲ್ಲಿ ಬೀಡು ಬಿಡಲು ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಡೆವಿಲ್ ಟೀಮ್ ಕೋರ್ಟ್ ಮೆಟ್ಟಿಲೇರಲಿದ್ದು ವಿದೇಶಕ್ಕೆ ಹೋಗಲು ಅನುಮತಿ ನೀಡುವಂತೆ ಮನವಿ ಮಾಡಲಿದ್ದಾರೆ. ಕೋರ್ಟ್ಗೆ ದಾಸ ಚಕ್ಕರ್, ಸೀರೆ ಉಟ್ಟು ಬಂದ ಪವಿತ್ರ. ಬೆಂಗಳೂರಿನ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳ ವಿಚಾರಣೆ ಇತ್ತು. ಹೀಗಾಗಿ ಕೋರ್ಟ್ಗೆ ಬಂದ ಪವಿತ್ರ ಗೌಡ ಸೀರೆಯಲ್ಲಿ ಲಕಲಕ ಅಂತ ಮಿಂಚುತ್ತಿದ್ದರು. ನಗುಮುಖದಲ್ಲೇ ಕೋರ್ಟ್ಗೆ ಹೋದ ಪವಿತ್ರ ವಾಪಸ್ ಬರುವಾಗಲೂ ಫುಲ್ ಸ್ಮೈಲ್ ಮಾಡುತ್ತಲೇ ಬಂದರು. ಆದರೆ ದರ್ಶನ್ ಮಾತ್ರ ಎಲ್ಲೂ ಕಾಣಿಸಲಿಲ್ಲ. ಬೆನ್ನು ನೋವಿನ ಕಾರಣ ನೀಡಿ ವಿಚಾರಣೆಗೆ ಗೈರಾಗಿದ್ದಾರೆ. ಒಟ್ನಲ್ಲಿ ದರ್ಶನ್ ರ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದು ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ದಾರೆ. ಅತ್ತ ಪವಿತ್ರ ಗೌಡ ಕೂಡ ಸಂಪೂರ್ಣ ಬದಲಾಗಿದ್ದು ತಮ್ಮ ಮುಂದಿನ ಹಾದಿ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.